ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಟೀಮ್ ಆಸ್ಟ್ರೇಲಿಯಾ ಅವರ ಇಂಜುರಿ ಬಗ್ಗೆ ಮಾತಾಡೋದು ನೋಡಿದರೆ, ಹೌದು, ಫಸ್ಟ್ ಮಿಚೆಲ್ ಮಾರ್ಷ್ ಅವರು ಇಂಜುರಿ ಆಗಿದ್ದಾರೆ ಅಂತ ಟೀಮ್ ಮ್ಯಾನೇಜ್ಮೆಂಟ್ ಅವರು ಅನೌನ್ಸ್ ಮಾಡಿದರು. ಬಟ್ ಇವಾಗ ಬಿಗ್ ಲಾಸ್ ಏನಪ್ಪ ಅಂದರೆ ಪ್ಯಾಟ್ ಕಮಿನ್ಸು ಕೂಡ ಅವರು ಇಂಜುರಿ ಆಗಿದ್ದಾರೆ, ಮತ್ತು ಜೋಶ್ ಹ್ಯಾಸೆಲ್ವುಡ್ ಕೂಡ ಇಂಜುರಿ ಆಗಿದ್ದಾರೆ. ಸೊ ಇದೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಸೊ ಆಸ್ಟ್ರೇಲಿಯಾ ಅವರು ಒಂದು ಕಡೆ ಮೂವರು ಇಂಜುರಿ ಆಗಿರೋದ್ರಿಂದ ಒಂದು ಲಾಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಪ್ಯಾಟ್ ಕಮಿನ್ಸ್ ಅವರು ICC ಟೆಸ್ಟ್ ಚಾಂಪಿಯನ್ಶಿಪ್ನ ಗೆದ್ಸ್ಕೊಟ್ರು. ಆಮೇಲೆ ICC ODI ವರ್ಲ್ಡ್ ಕಪ್ನ ಅವರು ಗೆದ್ಸ್ಕೊಟ್ರು. ಸೊ ಅಂಥ ಪ್ಲೇಯರ್ ಮಿಸ್ ಮಾಡ್ಕೊತಾರೆ. ಸೊ ಎರಡನೇ ನೋಡೋದಂದರೆ ಮಿಚೆಲ್ ಮಾರ್ಷ್ ಅವರು, ಹೌದು, ಬ್ಯಾಟಿಂಗು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು, ಕನ್ಸಿಸ್ಟೆಂಟ್ ಆಗಿ ಬಾಲಿಂಗ್ ಒಂದು ಲೆಕ್ಕಕ್ಕೆ ತುಂಬ ಚೆನ್ನಾಗೇ ಮಾಡ್ತಿದ್ರು. ಅವರು ಒಂದು ಲಾಸ್ ಅಂತಲೇ ಹೇಳ್ಬೋದು. ಆಮೇಲೆ ಹ್ಯಾಸೆಲ್ವುಡ್ ಅವರು ತುಂಬ ಚೆನ್ನಾಗಿ ಬೌಲರ್. ಸೊ ಹ್ಯಾಸೆಲ್ವುಡ್ ಅವರು ಬದಲು ಬೋಲ್ಯಾಂಡ್ನ ಕರೆಸ್ಬೋದು, ಬಟ್ ಹ್ಯಾಸೆಲ್ವುಡ್ ಅವರ ಬೌಲಿಂಗ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಟೆಸ್ಟಲ್ಲಿ ಅಂತ ಬಂತಂದರೆ ಹೌದು, ಹ್ಯಾಸೆಲ್ವುಡ್ ಅವರು ಬೋಲ್ಯಾಂಡ್ ಅವರು ಚೆನ್ನಾಗಿ ಮಾಡ್ಬೋದು, ಬಟ್ ODI ಅಷ್ಟು ಮಾಡಲ್ಲ. ಬಟ್ ಬೋಲ್ಯಾಂಡ್ ಬರ್ತಾರಾ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಬಟ್ ಹ್ಯಾಸೆಲ್ವುಡ್ ಅವರು ಇಲ್ಲ ಅನ್ನೋದು ಒಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ. ಸೊ ಕನ್ಫರ್ಮ್ ಆಗಿ ರೂಲ್ಡ್ ಔಟ್ ಯಾರಪ್ಪ ಅಂದರೆ ಕಮಿನ್ಸ್, ಹ್ಯಾಸೆಲ್ವುಡ್, ಮಿಚೆಲ್ ಮಾರ್ಷ್.